ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಾಗ ಸಿಂಪಲ್ ಆಗಿ ಹಾಗೆ ಈಸಿಯಾಗಿ 10 ನಿಮಿಷದಲ್ಲಿ ಫಟಾಫಟ್ ರೆಡಿ ಆಗುವಂಥ ಒಂದು ಸಿಂಪಲ್ ಆ್ಯಂಡ್ ಈಸಿಯಾಗಿರುವಂಥ ಸಾಂಬಾರ್ ರೆಸಿಪಿನ ಮಾಡಿ ತೋರ್ಸಾಕತ್ತೀನಿ ರೀ. ಈ ಸಾಂಬಾರು ಮಾಡೋದು ತುಂಬಾ ಈಸಿ ಇದೆ. ಎಲ್ಲರೂ ನೋಡ್ರಿ, ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಿನ ವಿಡಿಯೋದಾಗ ಈ ಬಳ್ಳಾರಿಕಾಯಿನ ಉಪಯೋಗಿಸ್ಕೊಂಡು ಸಾಂಬಾರು ಮಾಡೋದು ತೋರಿಸ್ಕೊಡಕತ್ತೀನಿ ರೀ. ಹೆಂಗೆ ಮಾಡೋದು ಅಂತೇಳಿ ನೋಡೋಂಬರ್ರಿ. ಇಲ್ಲಿ ಒಂದು ಕುಕ್ಕರ್ನಾಗ 100 ಗ್ರಾಮಗಷ್ಟು ತೊಗರಿಬೇಳೆ ಹಾಕೊಂಡಿನಿ ರೀ. ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ಹೆಸರುಬೇಳೆ ಹಾಕೊಳತ್ತೀನಿ. ಇದಕ್ಕೆ ಚಲೋ ನೀರು ಹಾಕ್ಕೊಂಡು ಸ್ವಚ್ಛಂಗೆ ತೊಳ್ಕೊಂಡು ತೊಗೊಂಡಿನಿ ರೀ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿನಿ. ನೆಕ್ಸ್ಟ್ ಒಂದು ಹಸಿಮೆಣ್ಸಿನ್ಕಾಯಿನ ಅಡ್ಡ ಸೀಳಿ ಹಾಕ್ಕೊಂಡಿನಿ. ಒಂದು 2 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿನಿ. ಇಲ್ಲಿ ಬಳ್ಳಾರಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿನಿ ರೀ. ನೆಕ್ಸ್ಟ್ ಇಲ್ಲಿ ಒಂದು 1/4 ಟೀ ಸ್ಪೂನ್ ಆಗಷ್ಟು ಮೆಂತ್ಯ ಹಾಕ್ಕೊಂಡಿನಿ. ಮೆಂತ್ಯ ಹಾಕೋದ್ರಿಂದ ಈ ಸಾಂಬಾರು ಫ್ಲೇವರ ಭಾಳ ಚಲೋ ಇರ್ತದೆ. ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಹಾಕೊಳತ್ತೀನಿ. ಒಂದು 1/4 ಟೀ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿನಿ. ನೆಕ್ಸ್ಟ್ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಳತ್ತೀನಿ. ಎಣ್ಣೆ ಹಾಕೊಳ್ಳೋದ್ರಿಂದ ಚಲೋ ತಂಗಿ ಬ್ಯಾಳಿ ಕುದಿತಾವು. ಇಲ್ಲಿ ಒಂದು 2 ಲೋಟ ಆಗಷ್ಟು ನೀರು ಹಾಕೊಳಕತ್ತೀನಿ ರೀ. ಬ್ಯಾಳಿ ಬೇಯ್ಲಕ್ಕ, ಬ್ಯಾಳಿ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕೋಬೇಕು. ಇಲ್ಲಾಂದ್ರೆ ಬರೀ ಕುಕ್ಕರಿಂದ ಹೊರಗೆ ಚೆಲ್ತದ. ಜಾಸ್ತಿ ನೀರು ಹಾಕೋದ್ರಿಂದ ಕುಕ್ಕರಿಂದ ಹೊರಗೆ ಚೆಲ್ತಂದ್ರೆ ಸಾಂಬಾರು ಟೇಸ್ಟ್ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಒಂದು ಎಸಳ ಕರಿಬೇವು ಸೊಪ್ಪು ಹಾಕೊಳತ್ತೀನಿ ರೀ. ಹಾಕ್ಕೊಂಡು ಒಂದು ಲಿಡ್ನ ಮುಚ್ಚಿ ಒಂದು 2 ವಿಜಲ ಕೂಗಿಸ್ಕೊಂಬರ್ತೀನಿ. ಈಗ ಇಲ್ಲಿ 2 ವಿಜಲ್ ಕೂಗಿಸ್ಕೊಂಡು ತೊಗೊಂಬಂದಿನಿ ರೀ. ಇಲ್ಲಿ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ ನಾನು ಬ್ಯಾಳಿ. ನೆಕ್ಸ್ಟ್ ಈಗ ಗ್ಯಾಸ್ನ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಳತ್ತೀನಿ ರೀ ಸಾಂಬಾರು ಮಾಡೋಕ್ಕೆ. ನೆಕ್ಸ್ಟ್ ಇಲ್ಲಿ ಪಾತ್ರೆ ಬಿಸಿ ಆದಮೇಲೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ. ಹಂಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿನಿ. ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ಕೊಳತ್ತೀನಿ. ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಆದಮೇಲೆ ಒಂದು 2 ಎಸಳಾಗಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡಿನಿ. ಕರಿಬೇವು ಸೊಪ್ಪು ಎಲ್ಲ ಚಲೋ ತಂಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಒಂದು ಗಡ್ಡೆ ಆಗಷ್ಟು ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೆ. ಅದನ್ನು ಸೇರಿಸ್ಕೊಂಡು ಚಲೋ ತಂಗಿ ಫ್ರೈ ಮಾಡ್ಕೊತೀನಿ. ಚಲೋ ತಂಗಿ ಬೆಳ್ಳುಳ್ಳಿ ಸಿಮ್ನಾಗ ಇಟ್ಕೊಂಡು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಹಂಗೆ ಇಲ್ಲಿ ನೆಕ್ಸ್ಟ್ ಒಂದು 1/4 ಟೀ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿನಿ. ನೆಕ್ಸ್ಟ್ ಇಲ್ಲಿ ಒಂದು 1/4 ಟೀ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ ಹಾಕ್ಕೊಳತ್ತೀನಿ. ನೀವು ಯಾರೇ ನನ್ನ ವಿಡಿಯೋ ನೋಡೋರು ನಿಮ್ಮ ಹತ್ರ ಈ ಮಸಾಲೆ ಖಾರ ಇಲ್ಲ ಅಂದ್ರೆ 1/4 ಟೀ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ ಧನಿಯಾ ಪೌಡರ, 1.5 ಟೇಬಲ್ ಸ್ಪೂನ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮಾಡ್ಕೋಬೋದು ರೀ. ಇದೇ ಥರ ಮಸಾಲೆ ಖಾರದ ಥರನೇ ಟೇಸ್ಟ್ ಬರ್ತದೆ. ಅದು ಸೇಮ ಹಂಗೆ ಬರ್ತದೆ ರೀ ಸಾರ. ಇಲ್ಲಿ ಮಸಾಲೆ ಖಾರ ಹಾಕೊಂಡ್ಮೇಲೆ ಚಲೋ ತಂಗಿ ಎಣ್ಣೆಗೆ ಫ್ರೈ ಮಾಡಿಕೊಂಡು ಬೇಳೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ರೀ, ಅದನ್ನು ಈ ಟೈಮಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಚಲೋ ತಂಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಸಾಂಬಾರ ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ನೋಡಿಕೊಂಡು ನೀರು ಹಾಕ್ಕೋಬೇಕ್ರಿ. ನಾವು ಮೀಡಿಯಮಾಗಿ ಮಾಡ್ಕೊಳಕತ್ತೀನಿ. ಇಲ್ಲಿ ಸಾಂಬಾರು ಭಾಳ ಗಟ್ಟಿನೂ ಅಲ್ಲ ಭಾಳ ತೆಳ್ಳಗೂ ಅಲ್ಲ, ಮೀಡಿಯಮಾಗಿ ಸಾಂಬಾರನ್ನ ಮಾಡ್ಕೊಳಕತ್ತೀನಿ. ಈ ಸಾಂಬಾರ ಮುದ್ದೆ ಚಪಾತಿ ರೈಸ್ಗೆ ಭಾಳ ಚಲೋ ಇರ್ತೈತೆ ರೀ. ಸಾಂಬಾರ ಕುದಿ ಬರೋ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳತ್ತೀನಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಬಿಸಿ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೆ. ಅದನ್ನು ಒಂದು ಸ್ವಲ್ಪ ಕಿವುಚಿ ರಸ ತಕ್ಕೊಂಡು ಸಾಂಬಾರಿಗೆ ಸೇರಿಸ್ಕೊಳಕತ್ತೀನಿ ಹುಣಸೆ ರಸ. ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳಕತ್ತೀನಿ. ನೆಕ್ಸ್ಟ್ ಈಗ ಒಂದು 5 ರಿಂದ 6 ನಿಮಿಷ ಸಾಂಬಾರನ್ನ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯ್ತು ರೀ. ಈಗ ಈ ಬಳ್ಳಾರಿಕಾಯಿ ಸಾಂಬಾರು ಹೆಂಗೆ ಮಾಡೋದು ಅಂಥೇಳಿ ನೋಡಿದ್ರಲ್ರಿ. ಈ ಸಾಂಬಾರು ಮಾಡೋದು ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ. ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಥ್ಯಾಂಕ್ ಯು ರೀ ಎಲ್ಲರಿಗೂ.